ವೀಕ್ಷಕರೇ, ನಿನ್ನೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ನಡುವೆ ಆದಂತ IPL ಪಂದ್ಯವನ್ನು ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ಬೆಚ್ಚಿ ಬಿದ್ದಿದೆ. ಅಂದ್ರೆ ಕಳೆದ ಮಾರ್ಚ್ಗೆ ಕೇವಲ 14 ವರ್ಷ ತುಂಬಿದಂತ ಒಬ್ಬ ಹುಡುಗ ಕೇವಲ 35 ಬಾಲ್ಗೆ ಸೆಂಚುರಿಯನ್ನ ಬಾರಿಸಿದ್ದಾನೆ. ಕೇವಲ 35 ಬಾಲ್ನಲ್ಲಿ 11 ಸಿಕ್ಸರ್ ಮತ್ತು 7 ಬೌಂಡ್ರಿಯನ್ನ ಬಾರಿಸಿರುವಂತ ವೈಭವ್ ಸೂರ್ಯವಂಶಿಯನ್ನ ಇಡೀ ಕ್ರಿಕೆಟ್ ಜಗತ್ತೇ ಕೊಂಡಾಡ್ತಾ ಇದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಈತ ಮಾಡಿದಂತ ಸಾಧನೆ ನೋಡಿ ಇಡೀ ಕ್ರಿಕೆಟ್ ಜಗತ್ತಿನ ಒಂದು ಕ್ಷಣ ಬೆಚ್ಚಿ ಬಿದ್ದಿದೆ. ವೀಕ್ಷಕರೇ, ಹಾಗೆ ನೋಡಿದ್ರೆ ಈ ರಾಜಸ್ಥಾನ್ ರಾಯಲ್ಸ್ ಈ ವೈಭವ್ ಸೂರ್ಯವಂಶಿಗೆ ತುಂಬಾ ಲೇಟ್ ಆಗಿನೇ ಚಾನ್ಸ್ ಕೊಡ್ತು ಅಂತ ಹೇಳಬಹುದು. ಈ ಸಂಜು ಸ್ಯಾಮ್ಸನ್ ಇಂಜುರಿ ಆದಂತ ಕಾರಣ ಈ ಹುಡುಗನಿಗೆ ಅಂದ್ರೆ ವೈಭವ್ ಸೂರ್ಯವಂಶಿಗೆ ಚಾನ್ಸ್ ಸಿಕ್ತು. ಆದ್ರೆ ಸಿಕ್ಕಂತ ಚಾನ್ಸ್ ಅನ್ನ ಆತ ತುಂಬಾನೇ ಚೆನ್ನಾಗಿ ಉಪಯೋಗಿಸಿಕೊಂಡ. ವೀಕ್ಷಕರೇ, ಈ ಹುಡುಗ ಆತ IPL ಮ್ಯಾಚ್ ಆಡದಂತ ಮೊದಲನೇ ಬಾಲ್ನಲ್ಲೇ 6 ಅನ್ನ ಹೊಡೆದಿದ್ದ. ಈ ಅಂಡರ್ 19 ನಲ್ಲಿ ಕೇವಲ 65 ಬಾಲ್ಗೆ ಸೆಂಚುರಿಯನ್ನ ಹೊಡೆದಂತ ಈತನನ್ನ ನೋಡಿ ರಾಹುಲ್ ದ್ರಾವಿಡ್ RRಗೆ ಕರೆ ತಂದಿದ್ರು. ನಿನ್ನೆ ಆತ ಆಡದಂತ ರೀತಿಯನ್ನ ನೋಡಿ ರಾಹುಲ್ ದ್ರಾವಿಡ್ ಎಷ್ಟರ ಮಟ್ಟಿಗೆ ಸಂಭ್ರಮಿಸಿದ್ರು ಅಂದ್ರೆ ನಿಜಕ್ಕೂ ಅವರು ಇತ್ತೀಚಿನ ದಿನಗಳಲ್ಲಿ ಅಂತ ಒಂದು ಸಂಭ್ರಮವನ್ನ ಮಾಡಿರ್ಲಿಲ್ಲ. ತಾನು ಕರೆ ತಂದಂತ ಈ ಹುಡುಗ ಇಂತ ಒಂದು ಅದ್ಭುತ ಆಟವನ್ನ ಆಡಿದ್ದು ರಾಹುಲ್ ದ್ರಾವಿಡ್ಗೆ ನಿಜಕ್ಕೂ ತುಂಬಾನೇ ಖುಷಿ ಕೊಟ್ಟಿತ್ತು. ಹಾಗೆ ನೋಡಿದ್ರೆ ಈ IPL ಶುರುವಾದಾಗ ಈ ಹುಡುಗ ಇನ್ನು ಹುಟ್ಟೇ ಇರಲಿಲ್ಲ. ಈತನಿಗೆ ಇನ್ನು ಈಗ 14 ವರ್ಷ. IPL ಶುರುವಾಗಿ 4 ವರ್ಷ ಆದ್ಮೇಲೆ ಈತ ಹುಟ್ಟಿದ್ದು. ಅಂತದ್ರಲ್ಲಿ ಈ ಹುಡುಗ ಸಣ್ಣವನಿಂದ ಕ್ರಿಕೆಟ್ ಅನ್ನ ಪ್ರಾಕ್ಟೀಸ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಆಡಿದ್ದಾನೆಂದ್ರೆ ನಿಜಕ್ಕೂ ಇದು ಅಚ್ಚರಿಯನ್ನ ತರುವಂತ ವಿಷಯನೇ. ವೀಕ್ಷಕರೇ, ಅಷ್ಟಕ್ಕೂ ಈ ಹುಡುಗ ಯಾರು ಅಂತ ನೋಡೋದಾದ್ರೆ ಈತ ಹುಟ್ಟಿ ಬೆಳೆದಿದ್ದೆಲ್ಲ ಬಿಹಾರದಲ್ಲಿ. ವೀಕ್ಷಕರೇ, ಈ ವೈಭವ್ ಸೂರ್ಯವಂಶಿ ಹುಟ್ಟಿದ್ದು ಮಾರ್ಚ್ 27, 2011ರಲ್ಲಿ. ಅಂದ್ರೆ 2011ರಲ್ಲಿ ಭಾರತ ಮತ್ತು ಶ್ರೀಲಂಕಾ ಫೈನಲ್ ಇರುವಾಗ ಈತ ಹುಟ್ಟಿದ್ದು. ಅಂದ್ರೆ ಈ ಮ್ಯಾಚ್ಗಿಂತ ಕೇವಲ 5 ದಿನ ಮುಂಚೆ. ಇನ್ನು ಈತನ ಜರ್ನಿ ಶುರುವಾಗೋದು ತಾಜ್ಪುರ್ ಅನ್ನುವಂತ ಒಂದು ಪುಟ್ಟ ಊರಿನಲ್ಲಿ. ಬಿಹಾರದ ಸಮಷ್ಟಿಪುರ ಅನ್ನುವಂತ ಹಿಂದುಳಿದಂತ ಜಿಲ್ಲೆಗೆ ಸೇರಿದಂತ ಒಂದು ಸಣ್ಣ ಊರು. ಈ ಊರಲ್ಲಿ ಆತ ಕ್ರಿಕೆಟ್ ಅನ್ನು ಆಡೋದಕ್ಕೆ ಯಾವುದೇ ರೀತಿಯ ಅನುಕೂಲತೆಗಳು ಇರಲಿಲ್ಲ. ಅಷ್ಟೇ ಯಾಕೆ ಅಲ್ಲಿ ಒಂದು ಸಣ್ಣ ಗ್ರೌಂಡ್ ಕೂಡ ಇರಲಿಲ್ಲ. ಇನ್ನು ಈ ವೈಭವ್ಗೆ ಕ್ರಿಕೆಟ್ ಅಂದ್ರೆ ಸಣ್ಣವನಿದ್ದಾಗಿಂದನೇ ತುಂಬಾನೇ ಹುಚ್ಚು. ಆತ ತನ್ನ 5-6 ವರ್ಷಕ್ಕೇನೆ ಕೈಯಲ್ಲಿ ಬ್ಯಾಟ್ ಅನ್ನ ಹಿಡಿದು ಗಲ್ಲಿ ಕ್ರಿಕೆಟ್ ಅನ್ನ ಆಡೋದಕ್ಕೆ ಶುರು ಮಾಡಿದ್ದ. ಈತ ಆ ಒಂದು ಸಣ್ಣ ವಯಸ್ಸಿಗೆ ಅಲ್ಲಿ ಸುತ್ತಮುತ್ತ ಇದ್ದಂತ ಕ್ರಿಕೆಟ್ ಟೀಮ್ನ ಒಳ್ಳೊಳ್ಳೆಯ ಬೌಲರ್ಗಳಿಗೆ ಮುಖಾಮುಖಿ ನೋಡದೆ ಬರೀ 6-4ಗಳನ್ನೇ ಹೊಡಿತಾ ಇದ್ದ. ಆ ಊರಿನ ಸುತ್ತಮುತ್ತ ಹಳ್ಳಿಯವರೆಲ್ಲ ಆತನ ತಂದೆ ಬಳಿ ಬಂದು, ಏನ್ರಿ ನಿಮ್ ಮಗ ಇಷ್ಟು ಸಣ್ಣ ವಯಸ್ಸಿಗೆ ಈ ರೀತಿ ಕ್ರಿಕೆಟ್ ಅನ್ನ ಆಡ್ತಾನೆ, ಅವನಿಗೆ ನಿಜಕ್ಕೂ ಕ್ರಿಕೆಟ್ ಅಲ್ಲಿ ಒಳ್ಳೆ ಭವಿಷ್ಯ ಇದೆ. ಆತ ಅದೆಂತ ಬೌಲರ್ ಆಗಿರ್ಲಿ ಅವನಿಗೆ ಹುಚ್ಚನಾಗಿ ಹೊಡೆದಿದ್ದಾನೆ. ಅವನು ಆಡುವಂತ ಆಟವನ್ನ ನೋಡದೆ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಅವ್ರ ತಂದೆ ಸಂಜೀವ್ ಇವನನ್ನ ಕ್ರಿಕೆಟರ್ ಆಗಿ ಮಾಡಬೇಕು ಅಂತ ಪಣ ತೊಟ್ಟಿದ್ದು. ಆದ್ರೆ ಅವನನ್ನ ಕ್ರಿಕೆಟರ್ ಮಾಡಬೇಕು ಅಂದ್ರೆ ಅವರು ಅದಕ್ಕೆ ಸ್ವಲ್ಪ ಹಣವನ್ನು ಕೂಡ ಖರ್ಚು ಮಾಡಬೇಕಿತ್ತು. ಆದ್ರೆ ಅವ್ರ ಬಳಿ ಹಣ ಇರಲಿಲ್ಲ. ಹಾಗಾಗಿ ಅವರು ತಮ್ಮಲ್ಲಿ ಇದ್ದಂತ ಅಲ್ಪ ಸ್ವಲ್ಪ ಜಮೀನನ್ನು ಕೂಡ ಮಾರಿದ್ರು. ಆ ಒಂದು ಹಣದಿಂದ ಮಗನ್ಗಾಗಿ ತಮ್ಮ ಮನೆ ಹಿಂದೆನೆ ಕ್ರಿಕೆಟ್ ಅನ್ನು ಆಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಅಂದ್ರೆ ಮನೆ ಹಿಂದೆ ಒಂದು ಗ್ರೌಂಡ್ ರೀತಿ ಮಾಡಿ ಒಂದು ಪ್ರಾಕ್ಟೀಸ್ ಏರಿಯಾವನ್ನ ಸೃಷ್ಟಿ ಮಾಡಿದ್ರು. ಹಾಗೆ ನೋಡಿದ್ರೆ ಅವ್ರ ತಂದೆ ಕೃಷಿಕರಾಗಿದ್ರು, ಮತ್ತೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಮಾಡ್ತಿದ್ರು. ಆದ್ರೆ ಈ ಸಂಜೀವ್ ತಮ್ಮ ಮಗನ್ಗಾಗಿ ಆ ಎಲ್ಲವನ್ನೂ ಕೂಡ ಕೈಬಿಟ್ರು. ಹೇಗಾದ್ರೂ ಮಾಡಿ ತಮ್ಮ ಮಗನನ್ನ ಕ್ರಿಕೆಟರ್ ಮಾಡ್ಲೇಬೇಕು ಅಂತ ಪಣ ತೊಟ್ಟು ಅವರು ಅವನ ಹಿಂದೆನೆ ಓಡಾಡೋದಕ್ಕೆ ಶುರು ಮಾಡಿದ್ರು. ಆ ಜಮೀನನ್ನ ಮಾರದಂತ ಹಣದಲ್ಲಿ ಇನ್ನೂ ಕೂಡ ಸ್ವಲ್ಪ ಮಿಕ್ಕಿತ್ತು. ಅದನ್ನು ತಗೊಂಡು ಅವರು ನೇರ ಸಮಷ್ಟಿಪುರಕ್ಕೆ ಬಂದು ಬ್ರಿಜೇಶ್ ಶಾ ಅವರ ಕ್ರಿಕೆಟ್ ಕ್ಯಾಂಪ್ಗೆ ಈ ಹುಡುಗನನ್ನ ಸೇರಿಸ್ತಾರೆ. ಅಲ್ಲಿಂದನೇ ನೋಡಿ ಈ ವೈಭವ್ನ ಕ್ರಿಕೆಟ್ ಜರ್ನಿ ಶುರುವಾಗಿದ್ದು. ಅಲ್ಲಿ ಸುಮಾರು ಒಂದು 2-3 ವರ್ಷ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನೇ ತೋರಿಸ್ತಾ ಬಂದ. ಅಷ್ಟು ಹೊತ್ತಿಗಾಗಲೇ ಆತನಿಗೆ 10 ವರ್ಷ ಆಗಿತ್ತು. ಆಗ ಈ ಸಂಜು ಮಗನ್ಗೆ ಇನ್ನೂ ಒಳ್ಳೆಯ ಟ್ರೈನಿಂಗ್ ಕೊಡಬೇಕು ಅಂತ ಯೋಚನೆ ಮಾಡಿ ಆತನನ್ನ ಬಿಹಾರದ ರಾಜಧಾನಿ ಪಾಟ್ನಾಗೆ ಕರ್ಕೊಂಡು ಬಂದ್ರು. ಅಲ್ಲಿ ಜೈನ್ ಎಕ್ಸ್ ಕ್ರಿಕೆಟ್ ಅಕಾಡೆಮಿಗೆ ಕರ್ಕೊಂಡ್ಬಂದು ಟ್ರೈನಿಂಗ್ ಅನ್ನು ಕೊಡಿಸೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಈ ವೈಭವನ ಆಟ ಇನ್ನಷ್ಟು ಇಂಪ್ರೂವ್ ಆಗುತ್ತೆ. ಆತ ತನ್ನ 12ನೇ ವಯಸ್ಸಿಗೆ ಬಿಹಾರ ತಂಡಕ್ಕೆ ಆಡೋದಕ್ಕೆ ಶುರು ಮಾಡಿದ್ದ. ಅದಲ್ಲದೆ ಆತ ಆಗ್ಲೇನೆ ಶತಕಗಳನ್ನ ಬಾರಿಸ್ತಾ ಇದ್ದ. ಆತ ತನಗೆ 10-11 ವರ್ಷ ಇದ್ದಾಗಲೇ ತನಗಿಂತ ಸೀನಿಯರ್ಗಳು ಆದಂತ 12 ಮತ್ತು 13 ವರ್ಷದ ಸೀನಿಯರ್ ಬೌಲರ್ಗಳನ್ನ ಎರಾಬಿರಿ ಹೊಡೆಯೋದಕ್ಕೆ ಶುರು ಮಾಡಿದ್ದ. ಈ ವೈಭವನ ಕ್ರೇಜ್ ಆಗ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಎಲ್ಲಿ ನೋಡಿದ್ರು ಆತನದೇ ಮಾತು. ಆಗ ಈ ಒಂದು ಸುದ್ದಿ ಬಿಹಾರದ ಕ್ರಿಕೆಟ್ ಅಸೋಸಿಯೇಷನ್ ಗಮನಕ್ಕೂ ಬಂದಿತ್ತು. ಅದರ ಪರಿಣಾಮನೇ 12ನೇ ವಯಸ್ಸಿಗೆ ಬಿಹಾರದ ಕ್ರಿಕೆಟ್ ಮಂಡಳಿ ವೈಭವ್ನನ್ನ ವಿನು ಮಂಕಟ್ ಟ್ರೋಫಿಗೆ ಆಯ್ಕೆ ಮಾಡ್ತಾರೆ. ಆಗ ಈ ವೈಭವ್ ಆ 5 ಪಂದ್ಯಗಳಲ್ಲಿ 400 ರನ್ಗಳನ್ನ ಹೊಡೆದು ತನ್ನ ಪ್ರತಿಭೆ ಏನು ಅನ್ನೋದನ್ನ ತೋರಿಸಿದ್ದ. ಆಗ ಅಲ್ಲಿ ಎಲ್ಲರೂ ಕೂಡ ಇವನನ್ನ ಛೋಟಾ ಸಚಿನ್ ಅಂತಾನೆ ಕರೆಯೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ಮಗ ಒಂದ್ ಕಡೆ ಮಿಂಚ್ತಾ ಇದ್ರೆ ಇನ್ನೊಂದ್ ಕಡೆ ಅವ್ರ ತಂದೆ ಆರ್ಥಿಕವಾಗಿ ಕುಗ್ತಾ ಬಂದ್ರು. ಯಾಕೆಂದ್ರೆ ಕೆಲಸ ಬಿಟ್ಟಿದ್ರು, ಕೃಷಿ ಕೂಡ ಮಾಡ್ತಾ ಇರ್ಲಿಲ್ಲ, ಮತ್ತೆ ಆದಾಯ ಕೂಡ ಕಮ್ಮಿ ಇತ್ತು. ಅಂತದ್ರಲ್ಲಿ ಅವರು ಮನೆ ನಡೆಸಬೇಕಿತ್ತು, ಜೊತೆಗೆ ಮಗನ ಕ್ರಿಕೆಟ್ ಖರ್ಚನ್ನು ಕೂಡ ನೋಡ್ಕೊಳ್ಬೇಕಿತ್ತು. ಇದ್ರ ಮಧ್ಯ ಸ್ನೇಹಿತರು, ಸಂಬಂಧಿಕರು ಈ ಎಲ್ಲರ ಕುಂಕು ಮಾತುಗಳನ್ನು ಕೂಡ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ಬಿಹಾರ ಮೊದಲೇ ಹಿಂದುಳಿದಂತ ರಾಜ್ಯ.
ಇಲ್ಲಿ ಕ್ರಿಕೆಟ್ ಅಲ್ಲಿ ಮುಂದೆ ಬರೋದಕ್ಕೆ ವ್ಯವಸ್ಥೆ ಸರಿ ಇಲ್ಲ. ಒಂದ್ ವೇಳೆ ನಿನ್ ಮಗ ಅದರಲ್ಲಿ ಫೇಲ್ ಆದ್ರೆ ಏನ್ ಮಾಡ್ತೀಯ ಅಂತ ಅದರ ಸ್ನೇಹಿತರು ಮತ್ತು ಸಂಬಂಧಿಕರು ಅವನನ್ನ ಹೆದರಿಸೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ಕೂಡ ಈ ಸಂಜು ಅವರ ಯಾವ ಮಾತುಗೂ ಕೇರ್ ಮಾಡದೆ ತಮ್ಮ ಮಗನ ಪ್ರತಿಭೆ ಮೇಲೆ ನಂಬಿಕೆಯನ್ನ ಇಟ್ಟು ಅವರು ಅವನಿಗೆ ಟ್ರೈನಿಂಗ್ ಅನ್ನ ಕೊಡಿಸ್ತಾ ಹೋದ್ರು. ಇನ್ನು ಇತ್ತ ಈ ವೈಭವ್ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಹೊಸ ದಾಖಲೆಯನ್ನ ಬರೆಯೋದಕ್ಕೆ ಶುರು ಮಾಡಿದ್ದ. ಇದರ ಪರಿಣಾಮ ಬಿಹಾರದ ಆಚೆ ಕೂಡ ಇವನ ಹೆಸರು ಕೇಳೋದಕ್ಕೆ ಶುರುವಾಯಿತು. ಹಾಗಾಗಿನೇ ಇದರ ಪರಿಣಾಮ 2023 ನವೆಂಬರ್ ತಿಂಗಳಲ್ಲಿ ಬಿಸಿಸಿಐ ವೈಭವ್ನನ್ನ ಅಂಡರ್ 19 ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಮಾಡ್ತು. ಆದರೆ ಈ ವೈಭವ್ ಸೂರ್ಯವಂಶಿ ಇಲ್ಲಿ ಸ್ವಲ್ಪ ಎಡವಿದ್ದ. ಯಾಕೆಂದ್ರೆ ಬಾಂಗ್ಲಾದೇಶ್ ಮತ್ತು ಇಂಗ್ಲೆಂಡ್ ಸರಣಿಗಳಲ್ಲಿ ಆತ ಚೆನ್ನಾಗಿ ಆಟ ಆಡ್ಲಿಲ್ಲ. ಹೀಗಾಗಿ ಅಂಡರ್ 19 ವರ್ಲ್ಡ್ ಕಪ್ಗೆ ಆತ ಸೆಲೆಕ್ಟ್ ಆಗ್ಲಿಲ್ಲ. ನಾನು ಅಂಡರ್ 19 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗ್ಲಿಲ್ಲ ಅಂತ ಈ ವೈಭವ್ ಕುಗ್ಲಿಲ್ಲ. ಈ ವೈಭವ್ ತನ್ನ ಈ ಒಂದು ಹಿನ್ನಡೆಯನ್ನೇ ಪಾಠವಾಗಿ ತೆಗೆದುಕೊಂಡ. ಇನ್ನಷ್ಟು ಶ್ರಮವನ್ನ ಹಾಕಿ ಕಠಿಣ ಅಭ್ಯಾಸವನ್ನ ಮಾಡ್ದ. ಅದರ ಪರಿಣಾಮ ಬಿಹಾರದ ರಣಜಿ ಟೀಮ್ ಈ ವೈಭವ್ನನ್ನ ಸೇರಿಸಿಕೊಳ್ತು. ಸಚಿನ್ ಯುವರಾಜ್ ನಂತರ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ರಣಜಿಗೆ ಪಾದಾರ್ಪಣೆ ಮಾಡದಂತ 4ನೇ ಆಟಗಾರ ಅನ್ನುವಂತ ದಾಖಲೆ ಈ ವೈಭವ್ನ ಹೆಸರಲ್ಲಿದೆ. ವೀಕ್ಷಕರೇ, ಎಲ್ಲರೂ ಕೂಡ ಸ್ನೇಹಿತರ ಜೊತೆ ಆಟ, ಹೋಮ್ ವರ್ಕ್, ಅಜ್ಜಿ ಮನೆ, ತಾತುನ್ ಮನೆ ಅಂತ ಹೋಗೋ ಟೈಮಲ್ಲಿ ಕ್ರಿಕೆಟ್ ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ದಾಖಲೆ ಬರೆಯೋದಕ್ಕೆ ಈತ ಶುರು ಮಾಡಿದ್ದ. ಬಿಹಾರ್ಗೆ ಆಡದಂತ ಮೊದಲ ಇನ್ನಿಂಗ್ಸ್ ನಲ್ಲೇ ವೈಭವ್ ಎಲ್ಲರನ್ನ ಇಂಪ್ರೆಸ್ ಮಾಡಿದ. ಆದರೆ ಮುಂದಿನ ಕೆಲ ಪಂದ್ಯಗಳಲ್ಲಿ ಆತ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಲ್ಲ. ಹೀಗಾಗಿ 2 ಪಂದ್ಯಗಳ ನಂತರ ವೈಭವ್ನನ್ನ ಬಿಹಾರ್ ತಂಡದಿಂದ ಡ್ರಾಪ್ ಮಾಡಲಾಯಿತು. ಆದ್ರೆ ವೈಭವ್ ಈ ಒಂದು ಸೋಲನ್ನ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದ್ದ. ಈ ಬಿಹಾರ ಕ್ರಿಕೆಟ್ ಮಂಡಳಿ ಈ ವೈಭವ್ನನ್ನ ಅಂಡರ್ 23ಗೆ ಮೂವ್ ಮಾಡ್ತು. ಅಲ್ಲಿ ವೈಭವ್ ತನ್ನ ಸ್ಕಿಲ್ ಅನ್ನ ಇನ್ನಷ್ಟು ಹೆಚ್ಚಿಸಿಕೊಂಡಿದ್ದ. ಉತ್ತರಾಖಂಡ್ ವಿರುದ್ಧ ಫೈನಲ್ ನಲ್ಲಿ 91 ರನ್ ಅನ್ನ ಬಾರಿಸಿದ್ದ. ಇದೇ ಒಂದು ಸಮಯದಲ್ಲಿ ಮತ್ತೆ ಆತನಿಗೆ ಅಂಡರ್ 19 ತಂಡಕ್ಕೆ ಕರೆ ಬಂದಿತ್ತು. ವೈಭವ್ 2024 ಸೆಪ್ಟೆಂಬರ್ ನಲ್ಲಿ ಭರ್ಜರ್ ಇನ್ನಿಂಗ್ಸ್ ಅನ್ನ ಆಡಿದ್ದ. ಆಸ್ಟ್ರೇಲಿಯಾ ವಿರುದ್ಧ 67 ಬಾಲ್ಗಳಲ್ಲಿ ಸೆಂಚುರಿಯನ್ನ ಬಾರಿಸಿದ್ದ. ಕೇವಲ 13 ವರ್ಷದ ಹುಡುಗ ಗಂಟೆಗೆ 140 ಕಿಲೋಮೀಟರ್ ವೇಗದಲ್ಲಿ ನುಗ್ಗಿ ಬರ್ತಾ ಇದ್ದಂತ ಆಸ್ಟ್ರೇಲಿಯಾ ವೇಗಿಗಳ ಚೆಂಡುಗಳನ್ನು ಕೂಡ ಹುಚ್ಚನಾಗಿ ಹೊಡೆದಾಗೆ ಹೊಡಿತಾ ಇದ್ದ. ಇದನ್ನ ನೋಡಿ ಇಡೀ ಜಗತ್ತೇ ನಿಬ್ಬೆರಗಾಗಿತ್ತು. ಆಗ್ಲೇ ನೋಡಿ ಈ ಒಂದು ಸುದ್ದಿ ಐಪಿಎಲ್ ಟೀಮ್ಗಳ ಕಿವಿಗೂ ಬಿದ್ದಿದ್ದು. ಐಪಿಎಲ್ ಹರಾಜ್ನಲ್ಲಿ RR ತಂಡ ಈ ವೈಭವ್ನನ್ನ 1,10,00,000ಕ್ಕೆ ಖರೀದಿ ಮಾಡಿತ್ತು. ಈ ವೈಭವ್ ಸೂರ್ಯವಂಶಿ ಈ ದ್ರಾವಿಡ್ ರವರ ಶೋಧದ ಪ್ರತಿಭೆ. ಆತ ಸೆಲೆಕ್ಟ್ ಆಗೋದಕ್ಕೆ ಮುಖ್ಯ ಕಾರಣನೇ ದ್ರಾವಿಡ್ ಅವರು ಅವನ ಪ್ರತಿಭೆನ ನೋಡಿ ಅವನನ್ನ ಆಯ್ಕೆ ಮಾಡಿದ್ರು. ಆದ್ರೆ ಅವರ ಆಯ್ಕೆಗೆ ಈತ ಮೋಸ ಮಾಡಲಿಲ್ಲ. ಇವತ್ತು ಇಡೀ ಕ್ರಿಕೆಟ್ ಜಗತ್ತಿನ ದಿಗ್ಗಜರೆಲ್ಲ ಈ ವೈಭವ್ ರವರ ಆಟವನ್ನ ನೋಡಿ ಎಲ್ಲರೂ ಕೂಡ ಶುಭಾಶಯವನ್ನ ಕೋರ್ತಿದ್ದಾರೆ. ಒಟ್ನಲ್ಲಿ ಈ ವೈಭವ್ ಸೂರ್ಯವಂಶಿಗೆ ಕ್ರಿಕೆಟ್ ನಲ್ಲಿ ಉತ್ತಮ ಭವಿಷ್ಯ ಇದೆ ಅನ್ನೋದಂತೂ ಸುಳ್ಳಲ್ಲ. ಈತ ಮತ್ತೊಬ್ಬ ವಿರಾಟ್ ಕೊಹ್ಲಿ ಆಗಬಹುದಂತ ಹಲವರು ಈಗಾಗಲೇ ಮಾತನಾಡ್ಕೊಳ್ತಿದ್ದಾರೆ. ಇನ್ನು ಇಷ್ಟು ಸಣ್ಣ ವಯಸ್ಸಲ್ಲಿ ದುಡ್ಡು ಮತ್ತು ಫೇಮ್ ಬಂದಾಗ ಅದನ್ನ ಸ್ವಲ್ಪ ನಾಜೂಕಾಗಿನೇ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಹುಡುಗ ಅದನ್ನ ಮಾಡ್ತಾನೆ ಅಂತ ವಿಶ್ವಾಸ ಇದೆ. ಈ ವೈಭವ್ ಸೂರ್ಯವಂಶಿ ಮುಂದೆ ನಮ್ಮ ಭಾರತ ತಂಡಕ್ಕೆ ಸೆಲೆಕ್ಟ್ ಆಗ್ಲಿ, ಅಲ್ಲೂ ಕೂಡ ಒಳ್ಳೆ ಹೆಸರನ್ನ ಮಾಡ್ಲಿ, ಕ್ರಿಕೆಟ್ ಜಗತ್ತಲ್ಲಿ ಈತನ ಹೆಸರು ರಾರಾಜಿಸಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ವೀಕ್ಷಕರೇ, ಇನ್ನು ಈ ವೈಭವ್ ಸೂರ್ಯವಂಶಿ ಬಗ್ಗೆ ಮತ್ತು ಆತನ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.